ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂಗೆ ರಿಲೀಫ್ ಕೊಟ್ಟಂತಹ ಹೈಕೋರ್ಟ್, ಲೋಕಾಯುಕ್ತ ತನಿಖೆ ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಲೋಕಾಯುಕ್ತ ತನಿಖಾ ಸಂಸ್ಥೆಯ ಸ್ವತಂತ್ರ ಸಂಸ್ಥೆಯಾಗಿದೆ. ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಮೂಡಾ ಕೇಸ್ನಲ್ಲಿ ಸಿಎಂಗೆ ರಿಲೀಫ್ ಕೊಟ್ಟಂತಹ ಹೈಕೋರ್ಟ್, ಲೋಕಾಯುಕ್ತ ತನಿಖೆಯ ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಲೋಕಾಯುಕ್ತ ತನಿಖಾ ಸಂಸ್ಥೆ ಏನಿದೆ ಅದು ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಅದರ ಬಗ್ಗೆ ನಾವು ಅನುಮಾನ ಪಡಿಸೋದಕ್ಕೆ ಸಾಧ್ಯವಿಲ್ಲ. ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇವತ್ತು ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ. ಪಕ್ಷಪಾತದಿಂದ ಲೋಕಾಯುಕ್ತ ತನಿಖೆ ಕೂಡಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ನ ಆದೇಶ ಪ್ರತಿಯಲ್ಲಿ ಇರುವಂತಹ ಪ್ರಮುಖ ಪಾಯಿಂಟ್ಸ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಲೋಕಾಯುಕ್ತ ತನಿಖಾ ಸಂಸ್ಥೆ ಏನಿದೆ ಅದು ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಲೋಕಾಯುಕ್ತ ತನಿಖಾ ಸಂಸ್ಥೆ ಸ್ವತಂತ್ರ ಸಂಸ್ಥೆಯಾಗಿದೆ. ಅದು ಸ್ವತಂತ್ರವಾಗಿ ತನಿಖೆ ನಡೆಸಬಹುದು. ಹೀಗಾಗಿ ಈ ಮೂಡಾ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ಸಾಧ್ಯವಿಲ್ಲ. ಇನ್ ಕೇಸ್ ವಹಿಸಿದ್ರೆ ಇಲ್ಲಿನ ತನಿಖಾ ಸಂಸ್ಥೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿರೋ ತರ ಲಭ್ಯವಿರುವಂತಹ ಸಾಕ್ಷಿಯನ್ನ ಲೋಕಾಯುಕ್ತ ತನಿಖಾ ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಲೋಕಾಯುಕ್ತ ಪೊಲೀಸರ ತನಿಖೆ ಅಸಮರ್ಪಕ ಅನ್ನೋದಕ್ಕೆ ಯಾವುದೇ ಕಾರಣಗಳು ನಮ್ಮ ಬಳಿ ಇಲ್ಲ. ಲೋಕಾಯುಕ್ತ ತನಿಖೆ ತಾರತಮ್ಯ ಪೂರಿತ ಎಂಬುದಕ್ಕೂ ಕೂಡ ಯಾವುದೇ ಆಧಾರಗಳು ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಮೂಡಾ ಕೇಸ್ ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ನಿರಾಕರಿಸ್ತಾ ಇದೆ ಹೈಕೋರ್ಟ್ ಅಂತ ಇವತ್ತಿನ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದು. ಲೋಕಾಯುಕ್ತ ತನಿಖಾ ಸಂಸ್ಥೆ ಸ್ವತಂತ್ರ ಸಂಸ್ಥೆಯಾಗಿದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ಸಾಧ್ಯವಿಲ್ಲ. ಲಭ್ಯ ಇರುವಂತಹ ಸಾಕ್ಷಿ ಲೋಕಾಯುಕ್ತ ಕೊಟ್ಟಿರುವಂತಹ ಸಾಕ್ಷಿ ಲೋಕಾಯುಕ್ತ ಪೊಲೀಸರ ತನಿಖೆ ಅಸಮರ್ಪಕ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಇಲ್ಲ. ಲೋಕಾಯುಕ್ತ ತನಿಖೆ ತಾರತಮ್ಯ ಪೂರಿತ ಅನ್ನೋದಕ್ಕೂ ಕೂಡ ಯಾವುದೇ ಆಧಾರಗಳು ಇಲ್ಲ ಅಂತ ಇವತ್ತು ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಕರ್ನಾಟಕ ಲೋಕಾಯುಕ್ತದ ಮೇಲೆ. ಹೀಗಾಗಿ ಮೂಡಾ ಕೇಸ್ ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಅಂತ ಹೇಳಿ ಆದೇಶದಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶಗಳು. ಯಾಕಂದ್ರೆ ಈ ಪಾಯಿಂಟ್ ಕೂಡ ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ದೂರುದಾರರು ಯಾರಿದ್ದಾರೆ, ಸೊ ಅವರು ಆರಂಭದಿಂದಲೂ ಲೋಕಾಯುಕ್ತದ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಲೋಕಾಯುಕ್ತದ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲೇ ಹೈಕೋರ್ಟ್ ಇದು ಹೇಳಿರೋದು, ಈ ವಿಷಯವನ್ನ ಪ್ರಸ್ತಾಪ ಮಾಡಿರೋದು ಲೋಕಾಯುಕ್ತದ ವೇಟೇಜ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಿದಂತಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಇವತ್ತು ಹೈಕೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿರೋದು ಒಂದ್ ಕಡೆ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಮುಂದಿನ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಅದು ಮತ್ತೊಂದು ಕಡೆ. ಅದರ ಜೊತೆಗೆ ತನಿಖಾ ಸಂಸ್ಥೆಯ ಮೇಲೆ ಆರಂಭದಿಂದಲೂ ಸ್ನೇಹಮಯಿ ಕೃಷ್ಣ ಮತ್ತು ಯಾರೆಲ್ಲ ಮೂಡಾ ಕೇಸ್ಗೆ ಅಪೋಸ್ ಆಗಿ ಅರ್ಜಿ ಸಲ್ಲಿಸ್ತಾ ಇದ್ರು, ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು, ಅನುಮಾನವನ್ನ ಸದ್ಯಕ್ಕೆ ಕ್ಲಿಯರ್ ಮಾಡೋ ಕೆಲಸ ಹೈಕೋರ್ಟ್ ಮಾಡಿದೆ. ಇದೆಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗುದಾದ್ರೆ. ಹೌದು ಸಭಾ, ಮುಖ್ಯವಾಗಿ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಇಬ್ಬರು ಕೂಡ ಈ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ, ಅಕ್ರಮ ನಡೆದಿದೆ. ಅಕ್ರಮವಾಗಿಯೇ ಈ ಒಂದು ಜಾಗವನ್ನು ಖರೀದಿಯನ್ನು ಮಾಡಲಾಗಿದೆ. ಖರೀದಿ ಮಾಡಿದ ಬಳಿಕ ಭೂ ಪರಿವರ್ತನೆಯಲ್ಲೂ ಕೂಡ ನಿಯಮಗಳ ಉಲ್ಲಂಘನೆ ಆಗಿದೆ ಮತ್ತು ಇವರಿಗೆ ಸೈಟ್ಗಳನ್ನು ಹಂಚಿಕೆ ಮಾಡಿರೋದು ಕೂಡ ಅಕ್ರಮ, ಕಾನೂನು ಬಾಹಿರ ಅಂತೇಳಿ ವಾದವನ್ನು ಮಂಡಿಸ್ತಾ ಇದ್ರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಂಗ್ರಹಿಸಿ ಕೋರ್ಟ್ಗೂ ಕೂಡ ಸಲ್ಲಿಸಿದರು. ಕೋರ್ಟ್ ಕೆಳ ನ್ಯಾಯಾಲಯ ಪ್ರಾರಂಭದಲ್ಲಿ ಈಗ ಲೋಕಾಯುಕ್ತ ತನಿಖೆಗೆ ವಹಿಸಿದೆ. ಅದೀಗ ಲೋಕಾಯುಕ್ತ ತನಿಖೆ ಮೇಲೆ ತಮಗೆ ವಿಶ್ವಾಸ ಇಲ್ಲ. ಹೀಗಾಗಿ ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು. ಯಾಕೆಂದ್ರೆ ಲೋಕಾಯುಕ್ತ ಪೊಲೀಸರು ಕೂಡ ರಾಜ್ಯ ಸರ್ಕಾರದ ಪೊಲೀಸರೇ ಆಗಿರ್ತಾರೆ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದಾರೆ. ಹೀಗಾಗಿ ಸಿಎಂ ಅವರ ಪ್ರಭಾವಕ್ಕೆ ಒಳಗಾಗಿ ಅವರು ಸಿಎಂ ಪರವಾಗಿಯೇ ತನಿಖಾ ವರದಿಯನ್ನು ಕೊಡ್ತಾರೆ. ಹೀಗಾಗಿ ಇದು ನಿಷ್ಪಕ್ಷಪಾತವಾಗಿ ಲೋಕಾಯುಕ್ತ ಪೊಲೀಸರಿಂದ ತನಿಖೆಯನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿಯೇ ಈ ಒಂದು ತನಿಖೆಯನ್ನು ಸೆಂಟ್ರಲ್ ತನಿಖಾ ಏಜೆನ್ಸಿ ಆದಂತಹ ಸಿಬಿಐಗೆ ಕೊಡಬೇಕು ಅಂತೇಳಿ ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಈ ಅರ್ಜಿಯನ್ನು ಪುರಸ್ಕರಿಸಲಿಕ್ಕೆ ಹೈಕೋರ್ಟ್ ಈಗ ನಿರಾಕರಿಸಿದೆ. ಮುಖ್ಯವಾಗಿ ಸ್ನೇಹಮಯಿ
ಕೃಷ್ಣ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಲಿಕ್ಕೆ ಕೆಲವೊಂದು ಕಾರಣಗಳನ್ನು ಕೂಡ ಹೈಕೋರ್ಟ್ ನೀಡಿದೆ. ಮೊದಲನೇದಾಗಿ ಏನಂತ ಅಂದ್ರೆ, ಈಗ ಲೋಕಾಯುಕ್ತ ಪೊಲೀಸರ ತನಿಖೆ ಅಸಮರ್ಪಕ ಅನ್ನೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಜೊತೆಗೆ ಹೈಕೋರ್ಟ್ನ ಮುಂದೆ ಈಗ ಲಭ್ಯವಿರತಕ್ಕಂಥ ಸಾಕ್ಷ್ಯಗಳ ಆಧಾರದ ಮೇಲೆ ಹೇಳೋದಾದ್ರೆ ಲೋಕಾಯುಕ್ತ ತನಿಖೆ ಪಕ್ಷಪಾತದಿಂದ ಕೂಡಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇಲ್ಲ. ಜೊತೆಗೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಅನ್ನೋದು ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಿದೆ. ಈಗ ಅದು ಲೋಕಾಯುಕ್ತ ತನಿಖಾ ಸಂಸ್ಥೆ ರಾಜ್ಯದ ತನಿಖಾ ಸಂಸ್ಥೆ ಆಗಿರ್ಬೋದು, ಆದರೆ ಅದು ರಾಜ್ಯ ಸರ್ಕಾರದ ಅಡಿನಲ್ಲಿಲ್ಲ, ಬದಲಿಗೆ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಅಡಿನಲ್ಲಿ ಬರುವಂಥದ್ದು. ಮತ್ತು ಲೋಕಾಯುಕ್ತ ತನಿಖಾ ಸಂಸ್ಥೆಗೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಪೊಲೀಸರು ರಾಜ್ಯದವರೇ ಆಗಿರ್ತಾರೆ ನಿಜ, ಆದರೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ, ಅಥವಾ ರಾಜ್ಯದ ಗೃಹ ಇಲಾಖೆಗೂ ಕೂಡ ಸಂಬಂಧ ಇರೋದಿಲ್ಲ. ಏನಿದ್ರು ಕೂಡ ರಾಜ್ಯದ ಗೃಹ ಇಲಾಖೆ ಪೊಲೀಸರನ್ನ ತನಿಖಾ ಸಂಸ್ಥೆಗೆ ಕಳಿಸಿರುತ್ತೆ ಅಷ್ಟೇ. ಅವರು ಸ್ವತಂತ್ರವಾಗಿ ತನಿಖೆಯನ್ನು ನಡೆಸ್ತಾರೆ ಮತ್ತು ರಾಜ್ಯ ಸರ್ಕಾರದ ಅಂಡರ್ ಅವರು ಸಂಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದಿಲ್ಲ. ಈ ಕಾರಣಕ್ಕಾಗಿಯೇ ಲೋಕಾಯುಕ್ತ ತನಿಖಾ ಸಂಸ್ಥೆ ಸ್ವತಂತ್ರ ತನಿಖಾ ಸಂಸ್ಥೆ ಆಗಿದೆ ಮತ್ತು ಲೋಕಾಯುಕ್ತ ತನಿಖೆ ಕೂಡ ಪಕ್ಷಪಾತದಿಂದ ಕೂಡಿದೆ ಅನ್ನೋದಕ್ಕೂ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ತಾರತಮ್ಯ ಪೂರಿತವಾಗಿದೆ ಅನ್ನೋದು ಕೂಡ ಯಾವುದೇ ಆಧಾರಗಳು ಸಾಕ್ಷ್ಯಗಳು ಕೂಡ ಇಲ್ಲ. ಈ ಕಾರಣಕ್ಕಾಗಿಯೇ ಈ ಒಂದು ತನಿಖೆಯನ್ನ ಸರಿಯಲ್ಲ, ಲೋಕಾಯುಕ್ತ ತನಿಖೆ ಸರಿಯಲ್ಲ, ತಪ್ಪು, ಇದರಲ್ಲಿ ಲೋಪದೋಷದಿಂದ ಕೂಡಿದೆ ಅನ್ನೋದನ್ನು ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈ ಕಾರಣಕ್ಕಾಗಿ ಲೋಕಾಯುಕ್ತ ತನಿಖೆಯ ಮೇಲೆ ನಾಟ್ ಓನ್ಲಿ ಸ್ನೇಹಮಯಿ ಕೃಷ್ಣ, ವಿಪಕ್ಷ ನಾಯಕರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇತ್ತು. ಇವರೆಲ್ಲರಿಗೂ ಕೂಡ ಉತ್ತರ ಕೊಟ್ಟಂತಾಗಿದೆಯಾ ಹೈಕೋರ್ಟ್ನ ಈ ಒಂದು ಸ್ಟೇಟ್ಮೆಂಟ್ಸ್ ಇಂದ? ಹೌದು ಸಭಾ, ಈಗ ಸಾಮಾನ್ಯವಾಗಿ ಹೈಕೋರ್ಟ್ ಯಾವುದೇ ಒಂದು ಆದೇಶವನ್ನ ತೀರ್ಪನ್ನು ಕೊಡಬೇಕು ಅಂದ್ರೆ ಅದಕ್ಕೆ ಕಾರಣಗಳನ್ನು ನೀಡಬೇಕಾಗುತ್ತೆ. ಯಾವ್ಯಾವ ಕಾರಣಕ್ಕಾಗಿ ಒಂದು ಅರ್ಜಿಗೆ ಮನ್ನಣೆಯನ್ನು ಕೊಡ್ತೀವಿ ಅಥವಾ ತಿರಸ್ಕಾರವನ್ನು ಮಾಡ್ತೇವೆ ಅಂತೇಳಿ ಕಾರಣವನ್ನು ಕೊಡಬೇಕು. ಈಗ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಈ ಎಲ್ಲ ಕಾರಣಗಳನ್ನು ಹೈಕೋರ್ಟ್ ಕೊಟ್ಟಿದೆ. ಜೊತೆಗೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಅಥವಾ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಿದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಹೇಳಿರೋದು ಕೂಡ ಸತ್ಯವೇ. ಯಾಕಂತಂದ್ರೆ ಲೋಕಾಯುಕ್ತ ಸಂಪೂರ್ಣವಾಗಿ ಏನು ರಾಜ್ಯ ಸರ್ಕಾರದ ಅಂಡರ್ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಲೋಕಾಯುಕ್ತ ಅನ್ನೋದು ನಮ್ಮಲ್ಲಿ ಸ್ವತಂತ್ರ ಮತ್ತು ಸ್ವಾಯತ್ತ ತನಿಖಾ ಸಂಸ್ಥೆ ಆಗಿದೆ. ಲೋಕಾಯುಕ್ತರು ಕೂಡ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರೇನು ರಾಜ್ಯ ಸರ್ಕಾರದ ನಿರ್ದೇಶನಗಳನ್ನ ಫಾಲೋ ಮಾಡಬೇಕು ಅಂತ ಯಾವುದೇ ಕಾನೂನು ನಿಯಮ ಯಾವುದೂ ಕೂಡ ಇಲ್ಲ. ಸ್ವತಂತ್ರವಾಗಿ ಲೋಕಾಯುಕ್ತರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಲೋಕಾಯುಕ್ತ ತನಿಖಾ ಸಂಸ್ಥೆ ಮತ್ತು ಲೋಕಾಯುಕ್ತ ಪೊಲೀಸರು ಕೂಡ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಸ್ವತಂತ್ರವಾಗಿದ್ದಾರೆ. ಈ ಕಾರಣಕ್ಕಾಗಿನೇ ಹೈಕೋರ್ಟ್ ಕೂಡ ಎಲ್ಲ ಅಂಶಗಳನ್ನ ಈಗ ತನ್ನ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿದೆ. ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ಮತ್ತು ಸಿಬಿಐ ತನಿಖೆಯನ್ನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ನೀಡಿತು ಆ ತೀರ್ಪೇ ಅಂತಿಮ ಆಗುತ್ತೆ. ಹಿಂದೆ ಯಡಿಯೂರಪ್ಪ ಅವರ ವಿರುದ್ಧ ಕೂಡ ಡಿನೋಟಿಫಿಕೇಶನ್ ಕೇಸ್ ಇತ್ತು. ಸೌತ್ ವೆಸ್ಟ್ ಮೈನಿಂಗ್ ಕಂಪನಿಯಿಂದ ಕಿಕ್ ಬ್ಯಾಕ್ ಅನ್ನ ಲಂಚವನ್ನ ಪಡೆದಂತ ಆರೋಪ ಇತ್ತು. ಆ ಕೇಸ್ನ ತನಿಖೆಯನ್ನ ಸುಪ್ರೀಂ ಕೋರ್ಟ್ ಸಿಬಿಐಗೆ ವಹಿಸಿತ್ತು. ಹಾಗಾಗಿ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈಗ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.